ಹೆಜ್ಜೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಅಂತ. ಪರ್ಟಿಕ್ಯುಲರ್ ಆಗಿ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲಿ ಇರ್ತದ್ರ ಜೊತೆಗೆ ಪುನೀತ್ ಕಥೆ ಹೇಳಿದಾಗ ನೀವು ರಕ್ಷಿತಾ ಮೇಡಮ್ಗೆ ಹಾಗೆ ತರುಣ್ ಸರ್ ಜೊತೆ ಕಥೆನ ಡಿಸ್ಕಷನ್ ಮಾಡಿದ್ರೆ ಸೊ ಅವ್ರು ಏನ್ ಸಜೆಸ್ಟ್ ಮಾಡಿದ್ರು ಅನ್ನೋದು? ಇಲ್ಲ ಸರ್, ನಾನು ಡಿಸ್ಕಷನ್ ಮಾಡಿಲ್ಲ. ಕತೆ ಕೇಳಿದೆ, ಇಷ್ಟ ಆಯಿತು, ತರುಣ್ ಸರ್ಗೆ ಸಿಕ್ಕಿದೆ, ಸರ್ ಸೂಪರ್ ಆಗಿದೆ ಅಂದೆ. ಓಕೆ ಡನ್ ಅಂದಿದ್ರೆ ಇವ್ರಿಗೆ ಹೇಳಿದ್ರು ಅಂತ ಇಷ್ಟು ಇವತ್ತವರೆಗೆ ಅವ್ರಿಗೂ ಆ್ಯಕ್ಚುಲಿ ನಾನು ಏನು ಹೇಳೋಕ್ಕಾಗಿಲ್ಲ. ಬಿಕಾಸ್ ಅವ್ರ ರಿಯಾಕ್ಷನ್ ನೋಡ್ಬೇಕು, ಏನು ಹೇಳ್ತಾರೆ, ಯಾವ ಥರ ಇದೆ ಅಂತ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ನಾನು ಕಾಯ್ತಾ ಇದ್ದೀನಿ, ಏನು ಹೇಳಿಲ್ಲ ನಾನು. ಇನ್ನೊಂದು ಹೇಳಿದ್ರೆ ಎರಡು ಹೆಜ್ಜೆ ಅಪ್ಪಿ ಸ್ವಲ್ಪ ವೇರಿಯೇಷನ್ ಆದ್ರೆ ತುಂಬಾ ಹಿಂದೆ ಇರ್ತೀವಿ ಅನ್ನೋ ಥರದಲ್ಲಿ ಈಗ ರಾಣಿ ಅವ್ರಿಗೆ ಇಷ್ಟು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಬಂದರೂ ಕೂಡ ಇಂಡಸ್ಟ್ರಿಯ ಪರಿಸ್ಥಿತಿಗೆ ಅಭ್ಯಾಸ ಮಾಡ್ತಾ ಇದೆಯಾ? ನೆಕ್ಸ್ಟ್ ನೀವು ಚಾಯ್ಸ್ ಮಾಡುವಂಥದ್ದು ಸ್ಟೆಪ್ ತಗೊಳ್ಳುವಂಥದ್ದು ಹೇಗೆ ನಮ್ಮ ಕಲ್ಪನೆ? ಇಲ್ಲ ಸರ್, ಭಯ ಇಲ್ಲ. ಆ್ಯಕ್ಚುಲಿ ನಾನು ಗೊತ್ತಿಲ್ಲ ಪಾಸಿಟಿವ್ ರೀತಿಯಲ್ಲಿ ಮಾಡಿದ್ದು. ಈಗ ನನ್ನ ತರುಣ್ ಸರ್ ಅವಾಗಲೇ ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕಾದ ಒಂದು ರಿಸಲ್ಟ್ ಇದ್ದೇ ಇರುತ್ತೆ ಅಂತ. ಸೊ ಅಷ್ಟೇ, ಬೇಸಿಕ್ಲಿ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಹೋದ್ರೆ ಸಾಕು. ಸೊ ಅದನ್ನ ಪ್ರಿನ್ಸಿಪಲ್ ಆಗಿ ಇಟ್ಕೊಂಡು ನಾನು ಹುಡ್ಕಾಡ್ತಿದ್ದೆ. ಭಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಬೇಸಿಕ್ಲಿ ರಾಂಗ್ ಹೆಜ್ಜೆ ಇಟ್ಟು ಆ ಥರ ಆಗುತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಅದು ನಾನ್ ಸೆನ್ಸ್ ಆಗುತ್ತೆ ನನ್ನ ಕೈಯಿಂದ. ಬಟ್ ಇದನ್ನ ನನಗೆ ಆ ಕಾನ್ಫಿಡೆನ್ಸ್ ಇದೆ ಸರ್. 100% ನಾನು ನೋಡಿಕೊಂಡು ಹುಷಾರಿಗೆ ಒಳ್ಳೆ ಸ್ಕ್ರಿಪ್ಟ್ ಹಿಡಿದು ಮಾಡಿದ್ರೆ ವರ್ಕ್ ಆಗೇ ಆಗುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಮಾಡಿಲ್ಲ ಅಂದ್ರೆ ಸರ್, ಯಾವ ಕೆಲಸಕ್ಕೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಆಗುತ್ತೆ ಅಂತ ನೋಡಿ ನಮ್ಗೆ ಯೂಸ್ ಆಗಿಲ್ವಲ್ಲ. ಸೊ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅಲ್ಲೇ ನಾನು ಹೋಗ್ತಾ ಇರೋದು. ಸೊ ಭಯ ಅನ್ನೋದು ಇಲ್ಲ ಸರ್, 100% ಆಗುತ್ತೆ. ಒಳ್ಳೆ ಸಿನಿಮಾಗಳು ಬರುತ್ತೆ. ಈಗ ತರುಣ್ ಸರ್ ಹೇಳಿದ್ರು, ನಮ್ಮ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಸೆಕೆಂಡ್ ಹಾಫ್ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ವಿ ವಿಲ್ ಹ್ಯಾವ್ ಗ್ರೇಟ್ ಮೂವೀಸ್ ಕಮ್ಮಿ, ಚೆನ್ನಾಗಿ ಮಾಡ್ತೀವಿ ನಾವು, ಅದ್ರ ಒಂದು ಆಗ್ತೀವಿ ಅಂತ ನನ್ನ ಕಾನ್ಫಿಡೆನ್ಸ್. ಸರ್, ಚಾಮರಾಜನಗರದ ಕಥೆಗಳು ನಿಮ್ಮ ಎಕ್ಸೈಟ್ ಮಾಡೋಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಕಾಂತವ್ಯದಲ್ಲೂ ನಗರದ ಪ್ರಸ್ತಾಪ ಬರುತ್ತೆ. ಈಗ ಈ ಸಿನಿಮಾ ಇಟ್ಕೊಂಡಿದ್ರೆ ಈಗ ನೆಕ್ಸ್ಟ್ ಬರ್ತಿರುವಂತ ಒಂದು ಕೊತ್ತಲವಾಡಿ ಅಂತ ಸಿನಿಮಾನು ಅಂತಿದೆ. ಈಗ ಎಲ್ಲ ಒಂದಷ್ಟು ಟೀಮ್ಗಳು ಒಂದೊಂದು ಭಾಗವನ್ನು ಸೆಲೆಕ್ಟ್ ಮಾಡ್ಕೊಬಿಟ್ರೆ, ಒಂದಷ್ಟು ಜನ ಕರಾವಳಿ ಕಥೆ ಇದಾಗಿದ್ರೆ, ಮತ್ತೊಂದಷ್ಟು ಜನ ಉತ್ತರ ಕರ್ನಾಟಕದ ಭಾಗದ ಕಥೆಗಳು ಹೇಳ್ತಾ ಇದ್ದಾರೆ. ನೀವು ಪರ್ಟಿಕ್ಯುಲರ್ಲಿ ಈ ಭಾಗದ ಕಥೆಗಳು ನಿಮ್ಗೆ ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಾಸಿಕ ಇರುವಂತ ಕಥೆಗಳು ಸಿಗುತ್ತಾ, ಅಥವಾ ಇಲ್ಲಿನ ಕಥೆಗಳು ಸಾಕಷ್ಟು ಇದು ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ ಏನು ಅಂತ? ಅವ್ರಿಗೆ ಏನಾಗಿರುತ್ತೆ, ಭಾಷೆ ಸ್ವಲ್ಪ ಕಮ್ಮಿ ಬಂದಿರುತ್ತೆ. ಆ ಭಾಗದಿಂದ ಕಥೆಗಳು ಕಮ್ಮಿ ಬಂದಾಗ ಏನು ಹೇಳಿ ಸ್ವಲ್ಪ ಹೊಸದು ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆಯಿಂದಲೇ ಇತ್ತು. ಕರಾವಳಿ ಮಂಗಳೂರು ಅಂತ ಸಿನಿಮಾಗಳಲ್ಲಿ ಕಾಮಿಡಿ ಯೂಸ್ ಮಾಡ್ಕೊಳ್ಳೋದು, ಅಷ್ಟಕ್ಕೆ ಸಿಗುತ್ತೆ ಅಂತ ಇಟ್ಕೊಳ್ಳೋದು. ಅವಾಗ ಒಂದು ತಂಡ ಬರುತ್ತೆ, ಇಲ್ಲಿ ಅದ್ಭುತವಾದ ಕಥೆಗಳು ಹೇಳ್ತೀವಿ ನೋಡಿ ನಾವು ಅಂತ ಹೇಳಿದಾಗ ನಾವು ಯಾವ ಅಂತ ಅನ್ಸಕ್ಕೆ ಶುರು ಮಾಡ್ತೀವಿ. ಹಾಗೇನೆ ಆ ಪ್ರಾಂತ್ಯದಲ್ಲಿ ಈಗ ಚಾಮರಾಜನಗರ ಅಂತ ಅಂತಿದ್ದಂಗೆ ಆ ಬಾರ್ಡರ್ ಏನು ತುಂಬಾ ಕಮ್ಮಿ ಕಥೆಗಳು ಹೇಳಿದ್ವಿ ನಾವು. ಸೊ ಇಲ್ಲಿ ಆ ಕಥೆ ತಗೊಂಡ್ಮೇಲೆ ಹೇಗೆ ಘಟನೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಈ ಥರದೊಂದು ಹಿಂದೆ ಈ ಥರ ನಡೆದಿರ್ಬಹುದಲ್ಲ ಅನ್ನೋದು ಎಲಿಮೆಂಟ್ ಹೆಂಗೆ ಕನೆಕ್ಟ್ ಆಯ್ತು ಅಂದಾಗ ದೆನ್ ಇಟ್ ಫೆಲ್ಟ್ ವಾವ್. ಸೊ ಅದು ನೀವು ಬೇರೆ ಎಲ್ಲೂ ಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಕಾಟೇರ ನೀವು ರೆಫರೆನ್ಸ್ ತಗೊಳ್ಳೋದಕ್ಕೆ ಉಳಿಯೋರ ಭೂಮಿ ಅನ್ನೋದು ಇಡೀ ಇಂಡಿಯಾದಲ್ಲಿ ಆಗಿತ್ತು. ನೀವು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬೇಕಾಗಿತ್ತು. ಅಲ್ಲಿಗೆ ನಮ್ಗೆ ಚಾಲೆಂಜ್ ಆಗಿದೆ, ಯಾವ ಭಾಷೆ ಉತ್ತರ ಕರ್ನಾಟಕ ಹೋದ್ರೆ ಆ ಭಾಷೆ ಮಾತಾಡಿಸ್ಬೇಕು, ಅಥವಾ ನಾನು ಮಂಗಳೂರು ಆ ಭಾಷೆ ಮಾತಾಡಿಸ್ಬೇಕು ಅಂತಿದ್ದಾಗ ಓಕೆ, ಹಳ್ಳಿ ಅಂತ ನಮ್ಮ ಮುಂಚಿಂತನೂ ಸಿನಿಮಾಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಗಳು ಅಂತ ಸಾರೆಲ್ಲ ಮಾಡಿದಾಗ ಹಳ್ಳಿ ಅಂತ ತೋರಿಸಿ ಆ ಪ್ರಾಂತ್ಯದ ತೋರಿಸಿದ್ರೆ ಆ ಭಾಷೆಗೆ ಸ್ವಲ್ಪ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಥೆನ ಅನ್ಸೆಪ್ಟ್ ಮಾಡಿದ್ವಿ ನಾವು. ಸೊ ಬಟ್ ಈ ಕಥೆ ನೀವು ಚಾಮರಾಜನಗರ ಬಿಟ್ಟು ಬೇರೆ ಎಲ್ಲೂ ಪ್ಲೇಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ದ ಸ್ಟೋರಿ ಇಟ್ಸೆಲ್ಫ್ ಇಸ್ ಡಿಪೆಂಡಿಂಗ್ ದಟ್ ಪ್ಲೇಸ್. ಓಕೆ, ತರುಣ್ ಸರ್ ಇಲ್ಲಿ ಓಕೆ, ಡೇಟ್ ಕೂಡ 7, ಟೈಟಲ್ ಅಲ್ಲಿ ಕೂಡ 7 ಅನ್ನುವಂಥದ್ದು, ಇದೇನು ಕೋ ಇನ್ಸಿಡೆಂಟ್ ಅವ್ರ ಏನು ಅನ್ನುವಂಥದ್ದು? ಟೈಟಲ್ ಫಿಕ್ಸ್ ಆಗಿತ್ತು, ಬಿಫೋರ್ ಟೈಟಲ್ ಫಿಕ್ಸ್ ಆಗಿತ್ತು. ಟೈಟಲ್ ಲಾಂಚ್ ಮಾಡಬೇಕು ಯಾವಾಗ ಅಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಅದೇ ಹೇಳಿಲ್ಲ, ರೆಡಿ ಇಟ್ಕೊಂಡು ಮಾಡಬೇಕು, ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಕಂಟೆಂಟ್ ರೆಡಿ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡೋಣ ಅಂತಿದ್ದು. ಅವಾಗ ಒಂದು ಒಳ್ಳೆ ಡೇಟ್ ಯಾವುದು ಏನು ಅಂತ ಅನ್ಕೊಂಡಿದ್ದಾಗ ನಾವು ಒಂದಷ್ಟೆಲ್ಲ ನೋಡ್ಕೊಂಡಿದ್ವಿ. ಈಗ ಏನಾಗುತ್ತೆ, ಒಂದು ಕಂಟೆಂಟ್ ಬರಬೇಕು ಅಂತಂದ್ರೆ ಸುಮ್ಮನೆ ನಮ್ಮ ಕಂಟೆಂಟ್ ಏನು ಬರಬಾರ್ದು, ಬೇರೆ ಯಾರೋ ಏನೋ ಕಂಟೆಂಟ್ಸ್ ಬರ್ತಾ ಇದೆ, ಕ್ಲಾಸ್ ಆಗಬಾರ್ದು, ಇದೆಲ್ಲ ಒಂದು ಕ್ವಾಲಿಫಿಕೇಶನ್ ಬರುತ್ತೆ. ಸೊ ನನಗೆ ಫಸ್ಟ್ ವೀಕ್ ಆಫ್ ಜುಲೈನಲ್ಲಿ ಯಾವ್ದು ಒಂದು ಡೇಟ್ ಅಂತ ಅನ್ನೋದು ದೆನ್ ವಿ ಕೇಮ್ ಅಪ್ ವಿತ್ ಡೇಟ್. ಓಕೆ, 7 ಅಂತ ಅನ್ನೋದು ಚೆನ್ನಾಗಿ 7th ಮಂಡೇ ಬರ್ತಾ ಇದೆ. 7th ಸಿಗಲ್ಲ, ಅದು ಇಟ್ ಇಸ್ ಕೋಇನ್ಸಿಡೆನ್ಸ್ ಅಂಡ್ ನಮಗೆ ನೋಡ್ಲಾಕ್ ಕೊಡೋಣ. ಆ ಡೇಟ್ ಬಂತು ಚೆನ್ನಾಗಿರುತ್ತೆ ಅಂತ ಒಂದು ಐ ಥಿಂಕ್ 10 days ಬಿಫೋರ್ ಡಿಸೈಡ್ ಮಾಡಿದ್ವಿ ನಾವು. ಆ ಡೇಟು
ಇನ್ನೂ 7 ಗಂಟೆಗೆ ಸಾಯಂಕಾಲ ಲಾಂಚ್ ಮಾಡೋಣ ಅಂತ ಸೊ ಹೇಳ್ತಾರೆ. ನ್ಯೂಮರಾಲಜಿ ನೋಡ್ತೀರಾ ನೀವು? ನ್ಯೂಮರಾಲಜಿ ನೋಡ್ತೀರಾ ನೀವು? ಅಲ್ಲ ನೀವು ಪ್ರಶ್ನೆಗಳು 777 ಏನೇನು? ನ್ಯೂಮರಾಲಜಿ ನೋಡ್ತೀರಾ? ಇಲ್ಲ ಇಲ್ಲ ಆ ಥರ ಏನಾದ್ರು ಹೇಳಿ ಕರೆಕ್ಟ್ ಆಗಿದ್ರೆ ಸ್ವಲ್ಪ ಜ್ಯೋತಿಷ್ಯ ನಮಗೆ ಗೊತ್ತಾಗಲಿ. ಇಲ್ಲ ಸರ್. 7 ಅಕ್ಷರ ಚಾಮರಾಜನಗರ 7 ಅಕ್ಷರ ತಗೊಂಡು ರಾಜನಗರ 7 ಅಕ್ಷರ ಸರ್. ಇದು ನಾಗೇಂದ್ರ ಅಂತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.